ಪೊಲೀಸಪ್ಪನೇ ಕಳ್ಳರ ಜೊತೆ ಕೈ ಜೋಡಿಸಿ ಖದೀಮನಾದ ಕತೆ ಬಳ್ಳಾರಿಯಲ್ಲಿ ನಡೆದಿದೆ. ಬಳ್ಳಾರಿಯ ಬ್ರೂಸ್ ಪೇಟೆ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಮೆಹಬೂಬ್ ಪಾಷಾ ಅವರು ಕಳ್ಳರ ಜೊತೆ ಕೈ ಜೋಡಿಸಿ ಲಕ್ಷ ನುಂಗಿದ್ದಾರೆ. ಈ ಖದೀಮ ಕಳ್ಳರು ಕದ್ದ ಮಾಲಲ್ಲೇ ತನಗೂ ಪಾಲು ಪಡೆದು ಬಳಿಕ ಪ್ರಕರಣವನ್ನ ಮುಚ್ಚಿ ಹಾಕಲು ಯತ್ನಿಸಿದ್ದ. ಸೆಪ್ಟೆಂಬರ್ 12ರಂದು ಬೆಳಗಿನ ಜಾವ ರಾಯದುರ್ಗ ಬಸ್ ನಿಲ್ದಾಣದ ಕಡೆಗೆ ಸ್ಕೂಟರ್ನಲ್ಲಿ ಹೋಗುತ್ತಿದ್ದ ವ್ಯಕ್ತಿಗೆ ಕಾರದ ಪುಡಿ ಎರಚಿ 22,99,000 ನಗದು ಮತ್ತು 318 ಗ್ರಾಂ ಬಂಗಾರ ಕಳ್ಳತನ ಮಾಡಲಾಗಿತ್ತು. ತೌಸೀಫ್, ಜಾವೀದ್, ಫಿರ್, ದಾದಾ, ಖಾಲಂದರ್, ಮುಸ್ತಕಾ, ಆಲಿ ರೆಹಮಾನ್, ಆರಿಫ್ ಸೇರಿ 7 ಜನರಿಂದ ದರೋಡೆ ಮಾಡಲಾಗಿತ್ತು. ಈ ದರೋಡೆ ಟೀಮ್ ಜೊತೆಗೆ ಸೇರಿ ಹೆಡ್ ಕಾನ್ಸ್ಟೇಬಲ್ ಮೆಹಬೂಬ್ ಪಾಷಾ ಹಣ ಕೊಳ್ಳೆ ಹೊಡೆದಿದ್ದ. ಇನ್ನು ಹೆಡ್ ಕಾನ್ಸ್ಟೇಬಲ್ ಮೆಹಬೂಬ್ ಪಾಷಾ ಮತ್ತು ಪ್ರಮುಖ ಆರೋಪಿ ಆಸಿಫ್ ಆತ್ಮೀಯ ಗೆಳೆಯ. ಇನ್ನು ಕಳ್ಳತನ ಪ್ರಕರಣ ಸ್ಟೇಷನ್ ಮೆಟ್ಟಿಲು ಹತ್ತುತ್ತಿದ್ದಂತೆ ಪ್ರಕರಣ ಬಯಲಿಗೆ ಬಂದಿದೆ. ಹೆಡ್ ಕಾನ್ಸ್ಟೇಬಲ್ ಕಳ್ಳಾಟ ಬಯಲಾಗಿದೆ. ದರೋಡೆ ಮಾಡಿದ ಹಣದಲ್ಲಿ ಹೆಡ್ ಕಾನ್ಸ್ಟೇಬಲ್ ಮೆಹಬೂಬ್ 9 ಲಕ್ಷ ಹಣವನ್ನ ಪಡೆದಿದ್ದ. ಸದ್ಯ 15,99,000 ನಗದು, 116 ಗ್ರಾಂ ರಿಕವರಿ ಮಾಡಲಾಗಿದೆ. ಆರೋಪಿ ಆರಿಫ್ ಈ ಮೊದಲು ಹೋಮ್ ಗಾರ್ಡ್ ಕೆಲಸ ಮಾಡುತ್ತಿದ್ದ. ಘಟನೆ ಸಂಬಂಧ ಬ್ರೂಸ್ ಪೇಟೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಬ್ರೂಸ್ ಪೇಟೆ ಕಾನ್ಸ್ಟೇಬಲ್ ಮೆಹಬೂಬ್ ಪಾಷಾ ಅರೆಸ್ಟ್ ಮಾಡಿ ಸಸ್ಪೆಂಡ್ ಮಾಡಲಾಗಿದೆ ಎಂದು ಎಸ್ಪಿ ಡಾಕ್ಟರ್ ಶೋಭಾ ರಾಣಿ ಸ್ಪಷ್ಟನೆ ನೀಡಿದ್ದಾರೆ. 2024ರಂದು ಬೆಳಗಿನ ಜಾವ ಸುಮಾರು 4:45 ಸಮಯದಲ್ಲಿ ಒಬ್ಬರು ರಘು ಅನ್ನೋರಿಗೆ ಬೈಕಲ್ಲಿ ಹೋಗ್ಬೇಕಾದ್ರೆ ಯಾರೋ ಕಿಡಿಗೇಡಿಗಳು ಕಣ್ಣಿಗೆ ಕಾರದ ಪುಡಿ ಎರಚಿ 22,99,000 ನಗದು ಮತ್ತು ದಿನಾಂಕ 12/19/2024ರಂದು ಬೆಳಗಿನ ಜಾವ ಸುಮಾರು 4:45 ರಘು ಅನ್ನೋರಿಗೆ ಯಾರೋ ಇಬ್ಬರು ದ್ವಿಚಕ್ರ ವಾಹನದಲ್ಲಿ ಬಂದು ನಗದು 22,99,000 ಮತ್ತು ಬಂಗಾರ 318 ಗ್ರಾಂನಷ್ಟು ಕಣ್ಣಿಗೆ ಕಾರದ ಪುಡಿ ಎರಚಿ ಕಿತ್ಕೊಂಡು ಹೋಗಿರ್ತಾರೆ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟ್ ಬರುತ್ತೆ. ಇದಕ್ಕೆ ಸಂಬಂಧಿಸಿದಂತೆ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 183/24 ಅಂಡರ್ ಸೆಕ್ಷನ್ 310 ಸಬ್ ಕ್ಲಾಸ್ 2 BNS ಅಂದ್ರೆ ಡಕಾಯಿಟಿ ಕೇಸ್ ಒಂದು ರಿಜಿಸ್ಟರ್ ಆಗಿರುತ್ತೆ. ಇದಕ್ಕೆ ಸಂಬಂಧಂತೆ ಒಂದು ತಂಡವನ್ನು ರಚಿಸಲಾಗಿತ್ತು. DSP ನಂದರೆಡ್ಡಿ ಹಾಗೂ CPI ಸಿಂಧೂರ್ ರವರನ್ನು ಒಳಗೊಂಡಂತೆ ತಂಡವನ್ನು ರಚಿಸಲಾಗಿದೆ. ದಿನಾಂಕ 29 ಬಂದಿರುತ್ತೆ. ಇದರಲ್ಲಿ ಮೆಹಬೂಬ್ ಪಾಷಾ ರವರು ಹೆಡ್ ಕಾನ್ಸ್ಟೇಬಲ್ ಇರ್ತಾರೆ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ. ಇವರನ್ನು ಸಹ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಈಗ ದಸ್ತಗಿರಿ ಮಾಡ್ತೀವಿ ಮತ್ತೆ ಇವರು ಹೆಡ್ ಕಾನ್ಸ್ಟೇಬಲ್ ಇದರಿಂದ ಸಸ್ಪೆನ್ಷನ್ ಸಹ ಮಾಡ್ತೀವಿ. ರಿಕವರಿ ಆಗಿರೋದು 15,91,000 ನಗದು, ಬಂಗಾರ 116 ಗ್ರಾಂ ಬಂಗಾರ ರಿಕವರಿ ಆಗಿದೆ. ಏನಿಲ್ಲ, ಈಗ ಆರಿಫ್ ಮತ್ತೆ ಹೆಡ್ ಕಾನ್ಸ್ಟೇಬಲ್ ಮೆಹಬೂಬ್ ಪಾಷಾ ಅವರು ಬಹಳ ವರ್ಷದಿಂದ ಸ್ನೇಹಿತರಾಗಿರ್ತಾರೆ. ಅವರು ಸ್ನೇಹಿತರಾಗಿದ್ದಾಗ ಬೆಳಗ್ಗೆ ಹೊತ್ತು ಒಂದು ಬಂದೋಬಸ್ತಲ್ಲಿ ಇರ್ತಾರೆ, ಜೊತೆಲೇ ಇರ್ತಾರೆ. ಆರಿಫ್ ಅನ್ನೋರು ಹೋಮ್ ಗಾರ್ಡ್ಸ್, ಪ್ರೀವಿಯಸ್ಲಿ ಹೋಮ್ ಗಾರ್ಡ್ಸ್ ಇರ್ತಾರೆ. ಅವರು ಟರ್ಮಿನೇಟ್ ಆಗಿರ್ತಾರೆ. ಹೋಮ್ ಗಾರ್ಡ್ಸ್ ಯಾವ ಕಾರಣಕ್ಕೆ ಟರ್ಮಿನೇಟ್ ಆಗಿದ್ದಾರೆ ಇನ್ನು ಎನ್ಕ್ವೈರಿಲಿ ಗೊತ್ತಾಗಬೇಕಾಗುತ್ತೆ. ಜೊತೆಲಿ ಇದ್ದಾಗ ಅವ್ರಿಗೆ ಒಂದು ಕಾಲ್ ಬರುತ್ತೆ. ಲಾಲು ಅಂದ್ಬಿಟ್ಟು ಆರಿಫ್ ಅವರ ರಿಲೇಟಿವ್, ಅವನು ಈ ತರ ಬ್ಯಾಗ್ ಕಿತ್ಕೊಂಡು ಬಂದಿದೀವಿ ಅಂತ ಅವರು ವಿಚಾರ ತಿಳಿಸ್ತಾರೆ. ಆಗ ವಿಚಾರ ತಿಳಿಸಿದಾಗ ಮೆಹಬೂಬ್ ಪಾಷಾ ಅವರು ಸಹ ಆರಿಫ್ ಜೊತೆಲೇ ಇರ್ತಾರೆ. ಆದ್ರೆ ಅವರು ಇಲಾಖೆಯಲ್ಲಿ ಯಾವುದೇ ಅಧಿಕಾರಿಗಾಗ್ಲಿ ಯಾರಿಗಾಗ್ಲಿ ಈ ಮಾಹಿತಿ ಶೇರ್ ಮಾಡಲ್ಲ. ಅದ್ರ ಬದಲಾಗಿ ಅವರೇ ಒಂದು ಬೈಕ್ ಕೊಟ್ಟು ಕಳಿಸ್ತಾರೆ. ಮೆಹಬೂಬ್ ಪಾಷಾ ಅವರು ಬೈಕ್ ಕೊಟ್ಟು ಕಳಿಸಾದ್ಮೇಲೆ ಹೈವೇಲಿ ಇವರು ಕಳ್ಳತನ ಮಾಡಿರುವಂತ ಮಾಲ್ನ ಹೈವೇಲಿ ಇಟ್ಕೊಂಡಿರ್ತಾರೆ. ಅದನ್ನ ಹೋಗಿ ಆರಿಫ್ ಇಸ್ಕೊಂಡ್ ಬರ್ತಾನೆ ಮೆಹಬೂಬ್ ಪಾಷಾ ಅವ್ರ ಬೈಕಲ್ಲಿ. ತಗೊಂಡ್ ನಂತರ ಇವರು ಹಂಚ್ಕೊಳ್ತಾರೆ. ಮೆಹಬೂಬ್ ಪಾಷಾ ಅವ್ರಿಗೆ 9 lakhs ಅಷ್ಟು ಕೊಟ್ಟಿದ್ರು ಅಂತ ಮಾಹಿತಿ ಬಂದಿದೆ. ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳಿ. ಈಗ 9 lakh ರಿಕವರಿ ಆಗಿದೆ. 9 lakh ರಿಕವರಿ ಆಗಿಲ್ಲ, 6,90,000 ರಿಕವರಿ ಆಗಿದೆ. ಉಳಿದ ಅಮೌಂಟ್ ಏನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ತನಿಖೆಯಿಂದ ತಿಳಿದು ಬರ್ಬೇಕಾಗಿದೆ.
ಇಲ್ಲ, ಅದ್ರ ಬಗ್ಗೆ ಇದುವರೆಗೂ ಯಾವ್ದು ವಿಚಾರಗಳು ತಿಳಿದು ಬಂದಿಲ್ಲ. ಆರಿಫ್ ಅವರು ಅವರ ಇದರಲ್ಲಿ ಹೇಳಿರಂತೆ, ವಿಚಾರಣೆ ಸಮಯದಲ್ಲಿ ಹೇಳಿರಂತೆ, ಈಗಾಗ್ಲೇ ಒಂದು 4-5 ತಿಂಗಳಲ್ಲಿ ಈ ತರ ರಘುವನವರು